ಅದು ಯಾವಳ ತಿನ್ಲ ಏನು ಕಥೆ ನನ್ನ ಮುಂಜಾನ. ಇದುವರೆಗೂ ಸಿಗ್ಬೀಳಿಲ್ವಲ್ಲ. ನಾನು ಊರೆಲ್ಲ ಹುಡುಕಿದ್ದಾಯ್ತು. ಎಲ್ಲೆಲ್ಲೂ ಒಂದು ಪುಕ್ಕದ ಕಿಲು ಬಿದ್ದಿಲ್ಲ ಯಾರ ಮಂತಾಗನು. ಏನು ಮಾಡೋಣ, ಎಲ್ಲಿ ಹುಡ್ಕಾನ? ಮನೆಯಾಳ ಮುಂಡೇರು ಏನೋ ಅಂತ ತಿಂತಾರಪ್ಪ ನಾನು ಕೋಳಿ ಹಿಡ್ಕೊಂಡು. ನಮ್ಮರೆ ಇದ್ದಿದ್ರೆ ಸರಿ ಅವರಿಗೆ. ಇವಳೇನಪ್ಪ ಇನ್ನು ಕೋಳಿ ವಿಷಯ ಇಟ್ಕೊಂಡು ಹಿಂಗೆ ಇನ್ನೂ ಬೈಕೊಂಡು ಓಡಾಡ್ತಾ ಇದ್ದಾಳೆ. ಏನಿದು? ಹೆಂಗಾದ್ರೂ ಮಾಡಿ ಈ ಕೋಳಿ ವಿಷಯನ ಮರ್ಸಂಗೆ ಮಾಡಬೇಕು. ಇರು. ಕರಿಯಮ್ಮ ಕರಿಯಮ್ಮ, ಏನೇ ಹಂಗೆ ಬೈಕಂತ ಇದೆಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ. ಒಂದು 3-4 ದಿವಸ ಆಯ್ತು ನಮ್ಮ ಕೋಳಿ ಕಾಣೆಯಾಗಿ. ಇನ್ನ ಯಾವಳ ಕತ್ತಿಂದೇವಳೆ ಎಂಬುದು ಗೊತ್ತಾಗಿಲ್ಲ. ಅದು ಗೊತ್ತಾಗೋವರೆಗೂ ನಾನಂತೂ ಬಿಡಲ್ಲ. ಕಂಡಿಡ್ದು ಅವ್ರನ್ನ ಮಕ್ಕುಗೆ ತಕ್ಕ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ದಂಡ ಕಟ್ಟಿಸ್ಲಿಲ್ಲ ಅಂತಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಈ ಕರಿಯಮ್ಮ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರ ಎಲ್ಲರೂ? ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೀರಾ? ನಾವು ಇಟ್ಟು ಬಟ್ಟು ಹೊಟ್ಟೆ ಎಲ್ಲನ ಕಟ್ಟಿ ಕೋಳಿ ಬೆಳೆಸಿರ್ತೀವಿ. ಏನಾದ್ರೂ ಕಷ್ಟಕ್ಕಾಗುತ್ತೆ ಅಂತಾನೆ ತಿಂದು ಬಿಟ್ರೆ ಹಿಂಗೆ ಬಿಟ್ಟು ಬಿಡಕ್ಕಾಗತ್ತಾ? ಅಯ್ಯೋ ದೇವ್ರಿ, ಇವಳೇನ ಮರಯ್ಯ ಇಂಥ ಕಂಜೂಸ್ ಆಗ್ಯವಳೆ. ಏನು ಒಂದು ಕೋಳಿ ಹೋಗಿದ್ದು ಹೋಯ್ತು ಅಂತಾನೆ ಅವ್ರ ಅತ್ತೆನೇ ಸುಮ್ಮನೆ ಆಗ್ಯವಳೆ. ಆ ಗುಂಡಜ್ಜಿ ಬಾಯ್ ಮಾಡಬೇಕಾಗಿತ್ತು ಅಂತದ್ರಾಗೆ ಇವಳು ನೋಡು ಮೊದಲೇ ಕಂಜೂಸ್. ಕರಿಯಮ್ಮ ಕೇಳಬೇಕಾ? ಇವಳು ಹೆಂಗಾದ್ರೂ ಮಾಡಿ ಆ ವಿಷಯ ಮರೆಯಂಗೆ ಮಾಡ್ಬೇಕಲ್ಲ. ಏನು ಮಾಡೋಣ? ಇರು ಹಿಂಗೆ ಹೇಳ್ತೀನಿ. ಲೇ ಕರಿಯಮ್ಮ, ನಾನು ಹಿಂಗೆ ಹೇಳ್ತೀನಿ ಅಂತಾನ ಬೇಜಾರು ಮಾಡ್ಕೋಬೇಡ. ಆಲೇನೆ ಆ ಕೋಳಿ ತಿಂದು ಯೋಸ್ ದಿನ ಅಥವಾ ಏನು ನೀನು ಹಿಂಗೆ ಹುಡ್ಕಾಡಿದ್ರೆ ಯಾರನ್ನ ಕಳ್ಳರು ಒಪ್ಪತ್ಕೊಂತಾರ? ಬಿಟ್ಟಾಕು ಬಿಟ್ಟಾಕು. ವಿಷಯ ಬಿಟ್ಟಾಕಿ ಮುಂದೆ ಹುಷಾರಾಗಿ ನೋಡ್ಕೆ. ಅದನ್ನೇ ತಲೆಗಿಕ್ಕೊಂಡು ಯಾಕೆ ಸುಮ್ಮನೆ ನಿನ್ನ ಟೈಮ ವ್ಯರ್ಥ ಮಾಡ್ಕೊಂತ ಇದೆಯಾ? ಏನಾದ್ರೂ ಕೂಲಿ ಕೆಲ್ಸಕ್ಕೆ ಹೋಗು ಸುಮ್ಮನೆ. ನನಗೇನೆ ಅಷ್ಟೇನು ಬುದ್ಧಿ ಇಲ್ಲ ಅನ್ಕೊಂಡಿದ್ಯೇನಜ್ಜಿ. ನಾನು ಕೂಲಿ ಕೆಲಸ ಬಿಟ್ಟು ಹಿಂಗೆ ಬೈಕೊಂಡು ಓಡಾಡಕ್ಕೆ ಇವತ್ತು ಯಾರು ಕರೆದಿಲ್ಲ, ಹಂಗಾಗಿ ಹೋಗಿಲ್ಲ ಅಷ್ಟೇನಿ. ನಾನೇನೇನು ನಿನ್ನಂಗೇನು ಸೋಂಬೇರಿ ಮಾಡ್ಕೊಂಡ್ಬಿಟ್ಟು ನಾನು 5 ನಿಮಿಷನೂ ಸುಮ್ಮನೆ ಇರೋಣಲ್ಲ. ಏನಾನ ಒಂದು ಮಾಡ್ತಿರ್ತೀನಿ ಆದಾಯ ಬರುವಂಥದ್ದು. ಅದೂ ನೀನು ಏನಾನ ಹೇಳಕ್ ಬರಬೇಡ. ನಾನು ಕಂಡಿಡಿಲಿಲ್ಲ ಅಂತಂದ್ರೆ ನೋಡ್ತಾ ಇರು ಆ ಕೋಳಿ ಕಳ್ರನ್ನ. ಅಯ್ಯೋ ಈಗ ಏನು ಮಾಡ್ತೀಯೇ? ಏನೋ ಮಾಡ್ತೀನಿ ಈಗ. ಊರೆಲ್ಲ ಹುಡುಕಿದ್ದಾಯ್ತು, ಊರವರೆಗೂ ಹುಡುಕ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಊರವರೆಗೂ ಹುಡುಕಿದ್ರೆ ಏನೇ ಸಿಗುತ್ತೆ? ಅಯ್ಯೋ ಮಣ್ಣು ಸಿಗುತ್ತೆ ಅಷ್ಟೇನೆ. ನೀನು ಸುಮ್ಮನೆ ಹುಡ್ಕಾಡೋ ಬದಲು ನಿನ್ನ ಕೆಲಸ ನೀನು ಮಾಡ್ಕೊಂಡ್ರೆ ನಿನಗೆ ಅನುಕೂಲ. ಸುಮ್ಮನೆ ಯಾಕೆ ಈ ತಲೆ ಕೆಡಿಸ್ಕೊಂತೀಯ? ತಲೆ ಕೆಡಿಸ್ಕೊಂಬದಲ್ಲ, ತಲೆ ಕೆಡಿಸ್ತೀನಿ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಹುಡುಕ್ತೆ ಬಿಡ್ತೀನ? ನಾನಂತೂ ಬಿಡಲ್ಲ. ಅಯ್ಯೋ ದೇವ್ರೆ, ಇವಳು ಹೋಗೋ ರಭಸ ನೋಡಿದ್ರೆ ನಿಜವಾಗ್ಲೂ ಕಂಡುಹಿಡಿತಾಳ? ಹೆಂಗೆ ಕಂಡುಹಿಡಿತಾಳೆ? ಅಯ್ಯೋ ಅಲ್ಲ, ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು. ಯಾರು ನೋಡಿಲ್ಲ ನನ್ನ ಮಗ ಕದ್ಕೊಂಬಂದೇವನಿ ಅಂತಾನ. ಹಂಗಿದ್ಮೇಲೆ ಇವಳಿಗೆ ಹೆಂಗೆ ಗೊತ್ತಾಗುತ್ತೆ? ಏನೂ ಗೊತ್ತಾಗಲ್ಲ. ಎಷ್ಟೇ ಹುಡ್ಕಾಡಿದ್ರೆ ಅಷ್ಟೇ ಹುಡ್ಕಾಡಿ ಇವಳು ಸುಸ್ತಾಗಬೇಕೇ ಹೊರ್ತು ಯಾರು ಕದ್ದಿದ್ದಾರೆ ಅಂತ ಇವಳಿಗಂತೂ ಗೊತ್ತಾಗಲ್ಲ. ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು? ಹೋಗ್ತೀನಿ ಮಂತಕ್ಕೆ. ಈ ಊರಲ್ಲ, ಈ ಊರು ಆಚೆ ಅಲ್ಲ, ಪಕ್ಕದೂರು ಎಲ್ಲ ಹುಡ್ಕಾಡಿದ್ರೂ ಅವಳಿಗೆ ಕಳ್ಳ ಯಾರು ಅಂತ ಗೊತ್ತಾಗಲ್ಲ, ಸಿಗೋದು ಇಲ್ಲ. ಅವಳಿಗೇನಾದ್ರೂ ಸಾಕ್ಷಿ ಸಿಗ್ಬೇಕಲ್ಲ. ಏನೋ ಇಲ್ಲಿ ಕೋಳಿ ಸುಟ್ಟಿರೋ ವಾಸನೆ ಗೊತ್ತಾಯ್ತಲ್ಲ. ನೋಡೋಣ ಇದೇನಿದು ಇಷ್ಟಾಗಲ್ಲ ಇಲ್ವೋ? ಸುಟ್ಟಂಗಾಗೈತೆ ನೆಲ ಎಲ್ಲನ. ಏನಿದು? ಏನೋ ಒಂಥರ ಕೋಳಿ ಸುಟ್ಟಿರೋ ವಾಸನೆನೇ ಗೊತ್ತೈತೆ. ಇಲ್ಲಿ ಎಲ್ಲಾದ್ರೂ ಯಾವನ ನಮ್ಮ ಕೋಳಿ ಹಿಡ್ಕೊಂಡು ಸುಟ್ಕೊಂಡು ತಿನ್ನ. ಇದೇನಿದು? ಕೋಳಿ ಹುಂಜಿನ ಪುಕ್ಕ ಇಲ್ಲೇ ಬಿದ್ದವೆ. ಇವು ನಿಜವಾಗ್ಲೂ ನಮ್ಮ ಕೋಳಿವೇನೆ? ಅದನ್ನ ನೋಡ್ತಿದಂಗೆ ಹೇಳ್ತೀನಿ, ನಮ್ಮ ಕೋಳಿ ಹುಂಜಿನ ಪುಕ್ಕನೇ ಇದು. ಅಂದ್ರೆ ಯಾವನೋ ಕದ್ಕೊಂಬಂದು ಇಲ್ಲೇ ಸುಟ್ಟು ಇಲ್ಲೇ ತಿಂದ್ರು ಅಥವಾ ಎಲ್ಲಿಗಾದ್ರೂ ತಗೊಂಡೋಗಿ ತಿಂದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಕೋಳಿ ಹುಂಜಿನ ಪುಕ್ಕನೇ ಇದು. ಅಂದ್ರೆ ಕೋಳಿ ಕದ್ಕೊಂಬಂದು ಪುಕ್ಕ ಕಿತ್ತು ಸುಟ್ಟು, ಅಂದ್ರೆ ಯಾವನಾದ್ರೂ ಎಣ್ಣೆ ಕುಡಿಯೋನ್ ಮಾಡಿರ್ಬೇಕು ಅಲ್ವಾ? ಯಾರು ಮಾಡಿರ್ಬೋದು? ಯಾವ ನಮ್ಮ ಕೋಳಿ ಕದ್ಕೊಂಬಂದು ಹಿಂಗೆಲ್ಲ ಮಾಡಿದ್ದಾನು? ಇಲ್ಲಿ ಸುಟ್ಟು ಇಲ್ಲೆಲ್ಲ ನಾ ಪುಕ್ಕ ಕಿತ್ತಾಕಿ ಹೋಗ್ಯವನಲ್ಲ. ಇಲ್ಲಿ ಯಾರು ಬರಲ್ಲ, ಹೆಂಗೂ ಗೊತ್ತಾಗಲ್ಲ ಅಂತನ. ನಾನು ಹೆಂಗೋ ನೋಡೋಣ ಅದಲ್ಲಿ ಹುಣಸೆ ಮರದಡೆಗೆ ಎಲ್ಲ ಏತನ ಕುರ್ಚಿ ಸಿಗುತ್ತಾ ಅಂತನ ಬಂದೆ.
ಬಂದಿದ್ಕೆ ಸಿಕ್ತಲ್ಲ ಸರಿಯಾಗಿ. ಎಲ್ಲ ಕುರ್ತನು ನನಗೆ ಗೊತ್ತಾಗೋಯ್ತು. ಯಾವನೋ ಕಳ್ಳನ ಮಗನೇ ಹಿಡ್ಕೊಂಬಂದು ಇಲ್ಲೆಲ್ಲ ಪುಕ್ಕ ಕಿತ್ತಾಕಿ ಸುಟ್ಟು ಸಾರು ಮಾಡ್ಕೊಂಡು ತಿಂದ್ರು ಅಥವಾ ಉಪ್ಪು ಖಾರ ಹಚ್ಕೊಂಡು ಇಲ್ಲೇ ಕುಡ್ದು ತಿಂದ್ರು ಗೊತ್ತಿಲ್ವಲ್ಲ. ಯಾವನಿರ್ಬೋದು, ಹೆಂಗೆ ಕಂಡಿಡಿಯೋದೀಗ? ಕರಿಯಮ್ಮ ಕರಿಯಮ್ಮ, ಯಾಕಮ್ಮ ಹಿಂಗೆ ನಿಂತಿದ್ಯಾ? ಯಾಕೆ ಏತದ ಕೈಯಾಗೆ? ಇದು ಕೋಳಿ ಪುಕ್ಕ. ನಮ್ಮ ಮುಂಚಿದ್ದೇನೆ. ನಮ್ಮ ಮುಂಜ 3-4 ದಿವಸದಿಂದ ಕಾಣಿಸ್ತಾ ಇರಲಿಲ್ಲ ಅಂತ ನಾನು ಬೈಕೊಂಡು ಓಡಾಡ್ತಿದ್ನಲ್ಲ, ನೋಡ್ದ ಯಾವನೋ ಮುಂದೆ ಹಿಡ್ಕೊಂಬಂದು ಇಲ್ಲೇ ಸುಟ್ಟು ಇಲ್ಲೇ ಪುಕ್ಕ ಕಿತ್ತಾಕಿ ತಿಂದೇವ್ರೆ. ನಾಸಿ ಕೆಟ್ಟವು. ನಿನಗೇನ ಗೊತ್ತೇನಜ್ಜ ಯಾರು ಇಲ್ಲಿ ಬೆಂಕಿ ಹಚ್ಚಿ ಕೋಳಿ ಸುಟ್ಟಿರೋದು? ಹೌದಾ? ಈ 3-4 ದಿವಸದ ಹಿಂದೆ ಏನೋ ಅವನು ಕದ್ರಜ್ಜಿ ಮಗ ಬಂದಿವನಲ್ಲ, ಪೆಂಗ ಅಂತಾರಲ್ಲ, ಅವನೇನು ಬೆಳಗ್ಗೆನೆ ಇಲ್ಲಿ ಬೆಂಕಿ ಹಾಕ್ಕೊಂಡು ಕುಕ್ಕೊಂಡಿದ್ದ. ನಾನು ಯಾಕಲ್ಲ ಇಲ್ಲಿ ಬೆಂಕಿ ಹಾಕ್ಕೊಂಡು ಹಿಂಗೆ ಕುಕ್ಕೊಂಡಿದ್ಯಾ ಅಂದರೆ, ಸೊಳಿ ಆಗೋದು ಕಣಜ, ಅದಕ್ಕೆ ಬೆಂಕಿ ಹಾಕಿದ್ದೀನಿ, ಹೋಗು, ನಿನಗೆ ಯಾಕೆ ಬೇಕು, ನಾನು ಸೊಳಿ ಕಾಸ್ಕೊಂತೀನಿ ಅಂತ ಅಂದ. ನಾನು ಅದಕ್ಕೆ ಸೊಳಿ ಕಾಸ್ಕೊಂತಿ ಎಂದು ಬರ್ದಿರೋನು ಇಲ್ಲಿಗನ ಬಂದಿದೆಯಲ್ಲೋ, ಅಲ್ಲೇ ಮನೆ ಮಗಳಾಗೆ ಯಾತನು ಇರಲಿಲ್ವೇನೋ ಗರಿಪರಿನ ಸೊಳಿ ಕಾಸ್ಕೊಂಬಕ್ಕೆ ಇಲ್ಲಿಗಾನ ಬಂದಿದ್ಯಾ ಅಂದೆ. ಅದಕ್ಕೆ ನಾನು ನೀರು ಕಡೆಗೆ ಬಂದಿದ್ದೆ ಕಣಜ, ಅದಕ್ಕೆ ಇಲ್ಲೇ ಗರಿ ಇತ್ತು ಬೆಂಕಿ ಹಚ್ಚಿದ್ದೀನಿ ಅಂತ ಅಂದ. ನಾನಿನ್ನೇನು ಕೇಳಲಿಲ್ಲ, ಅದೇ ಹೋದೆ. ಹಂಗಾರೆ ಕದ್ರಜ್ಜಿ ಮಗಂದೆ ಈ ಕೆಲಸ. ಈಗ ಅವನೇ ಕದ್ಕೊಂಡು ಕೋಳಿನ ತಿಂದವ್ರೆ ಅನ್ನೋದಕ್ಕೆ ಏನು ಮಾಡೋದು? ಹಂಗೆ ಮಾಡ್ತೀನಿ, ಮಂತಕ್ಕೆ ಹೋಗಿ ಅದೇ ಥರ ಹೇಳ್ತೀನಿ, ನೋಡೋಣ ಬಾಯ್ ಬಿಡ್ತಾನೇನೋ. ಅಂದರೆ ನಿಮ್ಮ ಕೋಳಿ ಹಿಡ್ಕೊಂಬಂದು ಅವನೇನೋ ಸುಟ್ಟಿರೋದು? ಹ್ಞೂ ಕಣಜ, ನಮ್ಮ ಕೋಳಿ ಹಿಡ್ಕೊಂಬಂದು ಸುಟ್ಟು ಇಲ್ಲೇನೆ ತಿನ್ನೋ ಅಥವಾ ಮನೆ ತಗೊಂಡೋದ್ನೋ ಗೊತ್ತಿಲ್ಲ. ಇರು, ಸರಿಯಾಗಿ ಮಾಡ್ತೀನಿ ಅವನಿಗೆ. ಈ ಅಲ್ಲಿ ಊರ್ ಮಗಳ ಸುಟ್ರೆ ಗೊತ್ತಾಗುತ್ತೆ ಅಂತಾನ ಇಲ್ಲಿ ಹಿಡ್ಕೊಂಬಂದು ಇಲ್ಲಿ ಸುಟ್ಟು ಇಲ್ಲಿ ಕಿತ್ತಾಕಿ ಕೋಳಿ ಪುಕ್ಕನ ಇಲ್ಲೇನೆ ಎಲ್ಲನ ಅಚ್ಚಕಟ್ ಮಾಡ್ಕೊಂಡು ಹೋಗಿವನಿ ಅನ್ಸುತ್ತೆ. ಅಕ್ಕದ್ರಜ್ಜಿ ಅದಕ್ಕೇನಿ ಯಾವಾಗ ಸಿಕ್ಕಿದ್ರು ಬಿಟ್ಟಾಕೆ ಅಂತ ಹೇಳ್ತಿದ್ದೆ. ಈಗ್ಲೂ ಹಂಗೆ ಅಂದ್ಲು. ಅವಜ್ಜಿ ಗೊತ್ತು ಅನ್ಸುತ್ತೆ, ಕಳ್ತನ ಮಾಡ್ಕೊಂಡ್ ಬಂದವನೇ ಸಿಗಾಕಂತೀನಿ ಅಂತಾನ. ಅದಕ್ಕೇನೆ ಇಲ್ಲದ್ದೆಲ್ಲ ಹೇಳ್ತಿದ್ಲು ಬಿಟ್ಟಾಕು ಅಂತಾನ. ಈಗ ಸಿಗಿ ಬಿದ್ದವಳೆ, ಮಾಡ್ತೀನಿ ಇರು ಸರಿಯಾಗಿ. ಏನು ಹುಡುಗ ಇಂಥ ಕಳ್ಳಾಗೈತಿ ನೋಡ್ದ, ಸೊಳಿ ಕಾಸ್ಕೊಂತೀನಿ ಅಂತ ಬೆಂಕಿ ಹಾಕಿ ಇಲ್ಲಿ ಕೋಳಿ ಸುಟ್ಕೊಂಡು ತಿಂದಿರೋದ? ಇನ್ನು ಯಾರ್ಯಾರ ಮನೆಗೆ ಏನೇನು ಕದೀತಾನೋ ಏನು ಸುಡ್ಗಾಡು. ಅವ್ನು ನೋಡಿರೆ ಪಕ್ಕ ಕಳ್ಳನ ಥರನೇ ಕಾಣ್ತಾನೆ. ಇರು ಮೊದಲು ತೋರ್ಸದ್ ಬೇಡ. ಕದ್ರಜ್ಜಿ, ಕದ್ರಜ್ಜಿ, ಪೆಂಗ, ಏನೇ ಕರಿಯಮ್ಮ ಹಿಂಗ್ ಬಂದಿದ್ಯಾ? ಏನ್ ಹೇಳು. ಏನು ಇಲ್ಲ, ನಮ್ ಕೋಳಿನ ಕದ್ದವನ್ ಯಾರು ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಈಗ. ಏನು ಕೋಳಿ ಕಳ್ಳ ಸಿಕ್ಕದ್ನ? ಯಾರು ಹೇಳಿ? ಯಾರು ಹೇಳಕ್ಕ? ಯಾರು ಅಂದ್ರೆ ಈಗ ನೋಡಿಲಿ, ಕೋಳಿ ಪುಕ್ಕ ಇಲ್ಲೇ ನಿಮ್ ಮನೆ ಮಗಳಾಗೇನೆ ಬಿದ್ದಿತ್ತು. ನಿಮ್ ಮನೆ ಹಿಂದೆ. ಹಂಗಂದ್ರೆ ನೀವೇ ತಾನೆ ಕೋಳಿ ಕತ್ಕೊಂಡು ತಿಂದಿರೋದು? ನೋಡಿಲಿ, ಈ ಕೋಳಿ ಪುಕ್ಕ ನಮ್ಮ ಮುಂಜದ್ದೇನೆ. ನಿಮ್ ಮನೆ ಹಿಂದೆನೆ ಇತ್ತು ಕೋಳಿ ಪುಕ್ಕ. ನಮ್ಮ ಮನೆಯಿಂದ ಸಾಧ್ಯನೇ ಇಲ್ಲ, ನಮ್ಮ ಮನೆಯಿಂದ ಈ ಕೋಳಿ ಪುಕ್ಕ ಬಿದ್ದಿರೋದಕ್ಕೆ. ಏನು ಹೇಳ್ತಾ ಇದ್ಯಾ ಕರಿಯಮ್ಮ? ಇದು ನಿಮ್ಮ ಕೋಳಿ ಮುಂಜಿದ ಪುಕ್ಕನ ಎಲ್ಲಿ ಸಿಕ್ತು? ಹೇಳ್ರಿ, ಯಾರು ನಮ್ಮ ಕೋಳಿ ಕದ್ದು ತಿಂದಿರೋದು? ಸುಮ್ಮನೆ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ನೆಟ್ಟಗಿರಲ್ಲ. ಏನು ಕರಿಯಮ್ಮ ಹೇಳ್ತಾ ಇದ್ಯಾ? ಈ ಪುಕ್ಕ ನಿನ್ಗೆ ಇವ್ರ ಮನೆಯಿಂದ ಸಿಕ್ತಾ? ಕರಿಯಮ್ಮ, ನಿನ್ಗೇನು ತಲೆಗಿಲೆ ಕೆಟ್ಟೈತಾ? ಈ ಪುಕ್ಕ ಹಿಡ್ಕೊಂಬಂದು ನಮ್ಮನ್ನು ಕೇಳಿದ್ರೆ ನಾವೇನ್ ಮಾಡ್ಲಿ? ಯಾವ ತಂದು ತಿಂದು ಪುಕ್ಕನ ಇಲ್ಲಿಗೆ ಹಾಕಿ ಬಿಸಾಕಿದ್ರೆ ಏನೋ ಯಾರಿಗ್ ಗೊತ್ತು? ಈ ಪುಕ್ಕ ನಮ್ಮ ಮನೆಯಿಂದ ಇರಲೇ ಇಲ್ಲ. ನಾನೇನೆ ಎದ್ದಾಗಿನ ನಮ್ಮ ಮನೆಯಿಂದೆಲ್ಲ ನಾನು ನೋಡ್ಕೊಂಡು ಎಲ್ಲ ಅಮ್ಮ ಹೇಳಿದ್ಕೆ ಎಲ್ಲನ ಅಚ್ಚಕಟ್ ಮಾಡಿದ್ದೀನಿ, ಕಸ ಹೊಡೆದಿದ್ದೀನಿ. ಪುಕ್ಕ ಎಲ್ಲಿಂದ ಬರುತ್ತೆ? ಈ ಪುಕ್ಕ ನಮ್ಮ ಮನೆಯಿಂದ ಬಿದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಎಲ್ಲಿ ಬಿದ್ದಿತ್ತಿದು? ಎಲ್ಲಿ ಬಿದ್ದಿರೋದು ತಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ನೀನು? ಊರಾಚೆ ಐತಲ್ಲ ಆ ಹುಣಸೆ ಮರ, ಅಲ್ಲಿ ಬಿದ್ದಿತ್ತು ಅನ್ಸುತ್ತೆ ಇದು ಈ ಪುಕ್ಕ. ಅಲ್ಲಿ ಬಿದ್ದಿತ್ತಾ? ಅಲ್ಲಿ ಬಿದ್ದಿತ್ತು ಅಂದ್ರೆ ನಿನಗೆ ಹೆಂಗ್ ಗೊತ್ತು ಅಲ್ಲಿ ಬಿದ್ದಿತ್ತು ಅಂತಾನ? ಅಯ್ಯ, ಈ ಪುಕ್ಕನಲ್ಲಿ ಬಿಸಾಕಿದ್ದು ನಾನೇ ತಾನೇ. ಅದಕ್ಕೆ ನನಗೆ ಗೊತ್ತು. ಏನು ಪೆಂಗ, ನೀನು ಬಿಸಾಕಿದ್ದ? ಅಂದ್ರೆ ಕೋಳಿ ಕತ್ತಿಂದವನು ನೀನಾ? ಇಲ್ಲ, ನಾನು ಬಿಸಾಕಿಲ್ಲ. ಅದು ನಾನು ಅಲ್ಲಿ ಮರದಡಗೆ ಇದ್ದಿದ್ದ ನೋಡಿದ್ದೆ ಅಷ್ಟೇನೆ. ನನಗೆ ಗೊತ್ತಿಲ್ಲ. ನೀನೇ ಬಿಸಾಕಿದ್ದು ಅಂತ ನೀನು ಈಗ ತಾನೇ ಹೇಳ್ದೆ ತಾನೆ? ನಿನ್ನ ಬಾಯಿಂದಾನೆ ಬರ್ಲಿ ಅಂತಾನೆ ಮತ್ತೀಗ ನಾನು ಈ ತರ ನಾಟಕ ಮಾಡಿದ್ದು. ನಿಮ್ಮ ಮನೆಯಿಂದ ಬಿದ್ದಿದ್ದು ಅಂತಾನ ನೋಡ್ದ, ನೀನೇ ಬಾಯಿ ಬಿಟ್ಟಿದ್ದೆ. ಅಯ್ಯೋ ಪೆಂಗ್ ನನ್ ಮಗನೇ, ನಿನಗೆ ಏನು ಬಂದಿರೋದು ಗೊತ್ತು, ನೀನೇ ಒಪ್ಕೊಂಡಂಗಾಯ್ತಲ್ಲೋ. ಈಗ ನೀನೇ ಕೋಳಿ ಕತ್ತು ತಿಂದಿರೋದು ಅಂತನ ಗೊತ್ತಾಯ್ತಲ್ಲ. ಅಯ್ಯೋ ಪೆಂಗ್ ನನ್ ಮಗನೇ. ಇಲ್ಲಮ್ಮ, ನಾನು ಕತ್ತಿಂದಿಲ್ಲ. ಯಾರು ತಿಂದಿರೋದು?
ನೀನಲ್ಲಿ ಬೆಂಕಿ ಹಾಕಿರೋದ ನೋಡಿರೋರು ಹೇಳಿದ್ರು. ಅದಕ್ಕೇನೆ ನೀನೇ ಕತ್ತಿಂದಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನ್ ಬಾಯಿ ಬಿಡಿಸ್ಬೇಕು ಅಂತಾನೆ ಮತ್ತೆ ನಿಮ್ಮ ಮನೆಯಿಂದ ಬಿದ್ದಿತ್ತು ಅಂತ ಹೇಳಿದ್ದು. ನೀನೇ ಒಪ್ಕೊಂಡಲ್ಲ ಸತ್ಯನ ಏನು ಅಂತಾನ. ಅದೆಲ್ಲ ಬೇಕಾಗಿಲ್ಲ. ನಾನು ಕೋಳಿ ಹುಂಜನ್ ಕೊಡು, ಇಲ್ಲ ಅಂದ್ರೆ 100 ರೂಪಾಯಿ ದುಡ್ಡು ಕೊಡು ಅಷ್ಟೇನೆ. 100 ರೂಪಾಯಿನಾ? ಮತ್ತೆ ಇನ್ನೇನು ಅಂದ್ಕೊಂಡಿದ್ಯಾ? ಆ ಕೋಳಿ ಹುಂಜ ಇದ್ದಿದ್ರೆ ಎಷ್ಟಕ್ಕೆ ಹೋಗೋದು ಗೊತ್ತಾ? ಏ ಪೆಂಗ, ಏನೋ ನಿನ್ ಬುದ್ಧಿಗಿಷ್ಟು ಪೆಂಗ ಅಂದ್ರೆ ಪೆಂಗ ಆಡ್ದಂಗೆ ಆಡ್ತೀಯಲ್ಲ, ಗೊತ್ತಾಗಲ್ವೇ? ಅಯ್ಯೋ, ನಾನು ಅವತ್ತೇ ಅಂದ್ಕೊಂಡೆ. ಏ ಪೆಂಗ, ನಿನಗೇನು ಬಂದಿರೋದು ಗೊತ್ತು? ಯಾಕೆ ಕೋಳಿ ಕತ್ತಿಂದ ಇದೆಯಾ ಅವ್ರದ? ಪಾಪ ಅವ್ರ ಕರಿಯಮ್ಮ ಎಷ್ಟು ಇದರಿಂದ ನೋಡ್ಕೊಂತಾಳೆ ಕೋಳಿಗಳನ್ನ. ನೀನ್ ನೋಡಿದ್ರೆ ಕತ್ತಿಂದಿದೆಯಲ್ಲ. ಏ ಕದ್ರಾಜಿ, ನಿನ್ಗಾದ್ರೂ ಬೇಡವಾ? ಕತ್ತು ತಗೊಂಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಮಕ್ಕುಗಿಬೇಕು ತಾನೆ? ಅಯ್ಯೋ, ಇವನ್ ಕದ್ಕೊಂಬಂದೇನೆ ಅಂತ ನನಗೇನೆ ಗೊತ್ತಿತ್ತು ಭಾಗ್ಯಮ್ಮ. ಥೂ, ಅಳಾದವನು ಎಲ್ಲ ಹಿಡ್ಕೊಂಬಂದೇನೆ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಎಲ್ಲ ಕೋಳಿ ಪುಕ್ಕ ಎಲ್ಲ ತರದು ಅಚ್ಚಕಟ್ ಮಾಡ್ಕೊಂಡು ತಗೊಂಬಂದಿದ್ದ. ನಾನು ಬಿಡತ್ತಾಗ ಯಾಕೆ ಜಾಸ್ತಿ ಕೇಳೋದು ಅಂತ ಕೋಳಿ ಸಾರು ಮಾಡ್ಕೊಂಡು ಉಂಡೆ. ಅಯ್ಯೋ ಮನೆ ಹಾಳ, ಕದ್ದು ತಂದಿದ್ದು ಅಲ್ದೇನೆ ಈಗ ನೀನೇ ಬಾಯಿ ಬಿಟ್ಟು ಒಪ್ಕೊಂತಾ ಇದೆಯಲ್ಲೋ. ನಾನೇ ಕೋಳಿ ಪುಕ್ಕ ಬಿಸಾಕಿದ್ದು ಅಂದ್ರೆ ಗೊತ್ತಾಗಲ್ವ ಅವ್ರಿಗೆ? ಅಯ್ಯ ದಡ್ಡನ ಮಗನೇ ದಡ್ಡ. ಸುಳ್ಳು ಹೇಳಕ್ ಬರ್ದಿಲ್ಲದ ಮೇಲೆ ಯಾಕೋ ಕದ್ಕೊಂಬತ್ತೀಯ ಮನೆ ಹಾಳ? ಅದೆಲ್ಲ ಬೇಕಾಗಿಲ್ಲ. ನಾನು ಕೋಳಿ ಹುಂಚ ಕೊಟ್ರೆ ಸರಿ, ಇಲ್ಲಾಂದ್ರೆ ದುಡ್ಡು ತಂದು ಕೊಡು. ಇಲ್ಲಾಂದ್ರೆ ಎಳ್ಕೊಂಡೋಗಿ ನಮ್ಮ ಮನೆಯಾಗೆ ಎಮ್ಮೆ ಸಗಣಿ ಎತ್ತಾಕಿಕ್ತೀನಿ ನಿನ್ನ. ಸಗಣಿ ಬಾರಿಸ್ಬೇಕು ದಿನಾನ. ಅದೆಲ್ಲ ಬೇಕಾಗಿಲ್ಲ. ನಾಳೆವರೆಗೂ ನಿನ್ಗೆ ಟೈಮ್ ಕೊಡ್ತೀನಿ. ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ನೆಟ್ಗಿರಲ್ಲ. ನಾನು ಯಾರು ಅಂತ ಗೊತ್ತಲ್ಲ. ಪೆಂಗ ಪೆಂಗ ಅಂತ ಹೆಸರಿಗೆ ತಕ್ಕಂಗೆ ಮಾಡ್ತೀಯ ಕಣ. ಕತ್ತಿಂದಿರೋದಲ್ದೇನೆ ನೀನೇ ಒಪ್ಕೊಂತಾ ಇದೆಯಲ್ಲೋ ನಾನೇ ಕೋಳಿ ಪುಕ್ಕ ಅಲ್ಲಿ ಎಸ್ತಿದ್ದು ಅಂತನ. ಎಲ್ಲ ಬೇಕಾಗಿಲ್ಲ. ಅವಳು ಕರಿಯಮ್ಮ, ಇನ್ಯಾರು ಅಲ್ಲ. ಗುಂಡಜ್ಜಿ ಆಗಿದೆ, ಹೋದ್ರೆ ಹೋಗ್ಲಿ ಬಿಡು ಅಂಬೋದು. ಇವಳಂತೂ 1 ರೂಪಾಯಿನೂ ಬಿಡಲ್ಲ. ಮೊದ್ಲು ದುಡ್ಡು ಕೊಡೋದ್ ಕಲ್ಕ ಕೋಳಿ ಹುಂಜಿದ್ದ. ಇಲ್ದಿದ್ರೆ ನಿನ್ ಗ್ರಾಚಾರ ಬಿಡಿಸ್ತಾಳೆ, ಊರ್ ಬಿಟ್ಟು ಓಡಿಸ್ತಾಳೆ. ಊರ್ ಬಿಟ್ಟು ಯಾಕೆ ಕೊಡ್ಸೋಣ? ನಾನು ಕೋಳಿ ದುಡ್ಡು ಕೊಡೋವರೆಗೂ ಎಲ್ಗೂ ಹೋಗಂಗಿಲ್ಲ. ಎಲ್ಗಾರ ಹೋಗಕ್ ಪ್ರಯತ್ನ ಪಟ್ರೆ ಅಷ್ಟೇನೆ. ನೀನ್ ಕೋಳಿ ಪುಕ್ಕ ನೀನೇ ಇಟ್ಕ. ಕೋಳಿ ಹುಂಜನ್ ದುಡ್ಡು ಕೊಡು, ಇಲ್ಲಾಂದ್ರೆ ಕೋಳಿ ಹುಂಜನ್ ತಂದು ಕೊಡು ಅಷ್ಟೇನೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ದಡ್ಡನ ಮಗನೇ ಕದ್ಕೊಂಬಂದಿರೋದಲ್ದೇನೆ ಆ ಕದ್ದಿರೋದನ್ನ ನೀನೇ ಬಾಯಿ ಬಿಡ್ತಿದ್ಯಲ್ಲೋ. ಅವಳೇನೋ ಸುಳ್ಳು ಹೇಳವಳೆ ಬಾಯಿ ಬಿಡ್ಸಕ್ಕೆ. ಅಷ್ಟು ಗೊತ್ತಾಗದ್ ಬೇಡವಾ ನೀನ್ ಬೋರ್ಡಲ್ಲಿಗೆ?